ಶ್ರೀರಾಮನ ಹೆಸರಿನಲ್ಲಿ ಚಂಪತ್ ರಾಯ್ ವಂಚನೆ. ಚಂಪತ್ ರಾಯ್ ಜಮೀನು ವಂಚನೆ ಮಾಡಿದ್ದಾರೆ ಅಂತ ಆಪ್ ಸಂಸದ ಸಂಜಯ್ ಸಿಂಗ್ ಅವರು ಎಕ್ಸ್ನಲ್ಲಿ ಆರೋಪವನ್ನು ಮಾಡಿದ್ದಾರೆ. ಮಧ್ಯಾಹ್ನ 2ಕ್ಕೆ ಭೂ ಹಗರಣವನ್ನ ನಾನು ಬಯಲು ಮಾಡ್ತೇನೆ, ಲಕ್ನೋ ಆಪ್ ಕಚೇರಿಯಲ್ಲಿ ಭೂ ಹಗರಣವನ್ನ ಬಯಲು ಮಾಡ್ತೀನಿ ಅಂತ ಸಂಜಯ್ ಸಿಂಗ್ ಅವರು ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಮೋದಿಜಿ, ನೀವು ಟ್ರಸ್ಟ್ ಅನ್ನ ವಿಸರ್ಜನೆ ಮಾಡ್ತಿಲ್ಲ ಯಾಕೆ? ಈವರೆಗೂ ಚಂಪತ್ ರಾಯ್ ಬಂಧನವಾಗಿಲ್ಲ ಯಾಕೆ ಅನ್ನೋ ಪ್ರಶ್ನೆಗಳನ್ನ ಕೂಡ ಸಂಜಯ್ ಸಿಂಗ್ ಮುಂದಿಟ್ಟಿದ್ದಾರೆ. ಚಂಪತ್ ರಾಯ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶ್ರೀರಾಮನ ಹುಂಡಿ ಲೂಟಿ ವಿಚಾರದಲ್ಲಿ ಅವರ ಪಾತ್ರದ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ. ಇದರ ನಡುವೆ ಇದೀಗ ಭೂ ಹಗರಣದ ವಿಚಾರವನ್ನ ಕೂಡ ಬಯಲಿಗೆಳಿತೀನಿ ಎಂದಿದ್ದಾರೆ ಸಂಜಯ್ ಸಿಂಗ್. ಗೋಪಾಲ್ ಜಿ ರಾಮ ಮಂದಿರ ಕಟ್ಟಡದ ಉಸ್ತುವಾರಿಯನ್ನ ಹೊತ್ತಿದ್ರು. 40% ತೆಗೆದುಕೊಂಡು ಅಳಿಯನಿಗೆ ಗುತ್ತಿಗೆ ನೀಡಿದ್ರು ಅಂತ ಪ್ರಿಯಾಂಕ್ ಖರ್ಗೆ ಅವರು ಆರೋಪವನ್ನು ಮಾಡಿದ್ದಾರೆ. ಬಿಜೆಪಿ ಅಯೋಧ್ಯೆಯಲ್ಲಿ ಕಮಿಷನ್ ತೆಗೆದುಕೊಂಡಿತ್ತು. ಅವರ ರಾಜ್ಯದಲ್ಲಿ ಆಸ್ತಿ ಖರೀದಿ ಮಾಡಿದ್ರೆ ದೂರು ಕೊಡ್ಲಿ, ನಮ್ಮ ಹತ್ರ ಮಾಹಿತಿ ಇದೆ ಅಂತಾನು ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ಇವತ್ತು ಟ್ರಸ್ಟ್ ಮೀಟಿಂಗ್ ಇರೋದು ಯಾವ ವಿಚಾರಕ್ಕೆ? ಚಂಪತ್, ಗೋಪಾಲ್, ಮಿಶ್ರಾ ರಾಜೀನಾಮೆ ಬಗ್ಗೆ ಅಲ್ವಾ? ಇವರೆಲ್ಲ ಯಾರು, ಎಲ್ಲಿಂದ ಟ್ರೈನಿಂಗ್ ತೆಗೆದುಕೊಂಡಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಗೋಪಾಲ್ ಜಿನೂ ದೇವ್ರ ಹೆಸರೇ, ಗಣೇಶ್ ಜಿನೂ ದೇವ್ರ ಹೆಸರೇ. ಅವರು ಉಸ್ತುವಾರಿ ಇದ್ರಂತೆ ಕಟ್ಟಲಿಕ್ಕೆ, ಕರ್ನಾಟಕದವರಂತೆ. ದೈನಿಕ್ ಭಾಸ್ಕರ್ನಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಅವ್ರು ಹಳೆಯಂಗೆ ಕಾಂಟ್ರಾಕ್ಟರ್ ಕೊಟ್ರಂತೆ 40% ಅಂತ. ಬಿ ಜೆ ಪಿ ಸರ್ಕಾರದಿಂದ ಕಲ್ತ್ಕೊಂಡು ಹೋಗಿರೋದಲ್ಲ ಅಯೋಧ್ಯೆ ತನಕ 40%ಅಲ್ಲಿ ಎಲ್ಲದಕ್ಕೂ. ಇದು ಯಾವುದು ಸರ್? ನೀವು ಕಂಪ್ಲೇಂಟ್ ಕೊಡಿ ಸರ್, ಆಮೇಲೆ ತೋರಿಸ್ತೀನಿ ನಿಮಗೆ. ಮಾಹಿತಿ ನನ್ನ ಹತ್ರ 100 ಇರ್ಬೋದು. ನೀವು ಒಂದು ಕಂಪ್ಲೇಂಟ್ ಕೊಡಿ, ನೀವು ದೇಣಿಗೆ ಕೊಟ್ಟಿದ್ದೀರಾ, ನಿಮ್ಮ ದೇಣಿಗೆ ನಮ್ಗೆ ಸಿಕ್ಕಿಲ್ಲ, ರಿಸಿಪ್ಟ್ ಇಲ್ಲ, ನನಗೆ ಏನಾಗಿದೆ ಗೊತ್ತಿಲ್ಲ ಅಂದರೆ ನೀವು ಕೊಡಿ, ನಾನು ಮಾಡಿಸ್ತೀನಿ ಅಂತ. ಈಗ ಇವರೆಲ್ಲರೂ ಕೂಡ ಯಾವ ಮೂಲ ಮಟ್ಟದಿಂದ ಬಂದಿರೋದು? ಈ 3 ಜನ ಆರೋಪಿ. ಇವತ್ತು ಟ್ರಸ್ಟ್ ಮೀಟಿಂಗ್ ಇದೆ ಅಂತ ಇದ್ದೀರಲ್ಲ, ಯಾರ ಬಗ್ಗೆ ಚರ್ಚೆ? ಚಂಪತ್ ರಾಯ್, ಮಿಶ್ರಾ ಮತ್ತು ಗೋಪಾಲ್. ಇವರೆಲ್ಲರದು ಟ್ರೈನಿಂಗ್ ಎಲ್ಲಾಗಿರೋದು RSSನಲ್ಲಲ್ವಾ? ಮತ್ತು ಅಷ್ಟನ್ನ ಅವರಿಗೆ ಪಿತೃಭಕ್ತಿ ಇರ್ತದಲ್ಲ. ಗೋಪಾಲ್ ಜಿ, ಗೋಪಾಲ್ ಜಿ ದೇವ್ರ ಹೆಸರು. ಗೋಪಾಲ್ ಜಿನೂ ದೇವ್ರ ಹೆಸರೇ, ಗಣೇಶ್ ಜಿನೂ ದೇವ್ರ ಹೆಸರೇ. ಅವರು